ರಾಜ್ಯದಾದ್ಯಂತ ಈ ದಿನ ಬೆಳಗ್ಗೆ 6 ಗಂಟೆಯಿಂದ ಸಮೀಕ್ಷೆಗೆ ಜನಗಣತಿಗೆ ರಾಜ್ಯದ ಅಧಿಕಾರಿಗಳ ತಂಡ ಭೇಟಿ ಮಾಡ್ತೇನೆ ಅಂತ ನಿರೀಕ್ಷೆ ಮಾಡಿದ್ದೀವಿ. ಆ ದೃಷ್ಟಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪರಿಶಿಷ್ಟ ಜಾತಿಯ 101 ಜಾತಿಯ ಬಳಗದ ಬಂಧುಗಳು ಅಧಿಕಾರಿಗಳ ನಿರೀಕ್ಷೆಯಲ್ಲಿದ್ದಾರೆ. ಈ ಕ್ಷಣದವರೆಗೂ ಆ ಆ್ಯಪ್ ಮುಖಾಂತರ ಏನು ಸರ್ವೆ ಮಾಡ್ತೀನಿ ಅಂತ ಹೇಳಿದ್ದೀರಾ, ಇನ್ನೂ ಡೌನ್ಲೋಡ್ ಆಗಲಿಲ್ಲ. ನನ್ನ ಮಾಹಿತಿಗೆ ಸಂಬಂಧಪಟ್ಟ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಜನಗಣತಿಯ ಆ್ಯಪಿನ ಇನಾಗ್ರೇಷನ್ ಮಾಡಿದ ನಂತರ ಡೌನ್ಲೋಡ್ ಆಗ್ತದೆ ಅಂತೇಳಿ. ಆದರೂ ಈ ರಾಜ್ಯದ ಅನೇಕ ವಿದ್ಯಾವಂತರು, ಮಹಿಳೆಯರು, ಪ್ರಜ್ಞಾವಂತ 101 ಜಾತಿ ಎಲ್ಲ ವರ್ಗ ಭಾಗವಹಿಸಿ ಒಳ ಮೀಸಲಾತಿಗೆ ಸಹಕಾರ ನೀಡಬೇಕೆಂದು ಇವತ್ತು ರಾಜ್ಯದ ಪರಿಶಿಷ್ಟ ಜಾತಿಯ 101 ಜಾತಿಯಲ್ಲೂ ಸಹ ನಾನು ಮನವಿಯನ್ನು ಮಾಡ್ತೇನೆ. ಇವತ್ತು ಆನೇಕಲ್ಲಲ್ಲಿ ನನ್ನ ಸ್ವಂತ ಮನೆಯ ಬಳಿ ನಾನು ಬಂದಿದ್ದೇನೆ. ಅಧಿಕಾರಿಗಳಿಗೆ ಕಾಯ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಒಳ ಮೀಸಲಾತಿಯ ಗೊಂದಲ ಸದಾಶಿವ ಆಯೋಗ ವರದಿಯ ಬಂದ ನಂತರ ಅನೇಕ ಗೊಂದಲಗಳಿಗೆ ಕಾರಣ ಆಯಿತು. ಜನಸಂಖ್ಯೆ ಆಧಾರಿತ ಜನಗಣತಿ ಆಗಲಿಲ್ಲ, ಜಸ್ಟಿಸ್ ಸದಾಶಿವ ವರದಿ ಸರಿ ಇಲ್ಲ ಅಂತೇಳಿ. ಆದರೆ ರಾಜ್ಯದಲ್ಲಿ ಸಮಗ್ರವಾಗಿ ಎಲ್ಲ ಪಕ್ಷದವರು, ಎಲ್ಲ ವರ್ಗದಲ್ಲಿ ಎಲ್ಲ ಹೋರಾಟಕ್ಕೆ ಚರ್ಚೆ ಮಾಡುವ ದಿಕ್ಕಿನಲ್ಲಿ 101 ಜಾತಿಗೆ ಒಳ ಮೀಸಲಾತಿ ಕೊಡಲಿಕ್ಕೆ ಒಂದು ದೊಡ್ಡ ತೊಡಕು ಏಕೆ, ಏಡಿ, ಆದಿ, ಆಂಧ್ರ ಪದಗಳು. ಈ ಬಗ್ಗೆ ಭಾಳ ಗಂಭೀರವಾಗಿ ಚರ್ಚೆಯಾಗಿ SC ಜಾತಿ ಅಲ್ಲ, ಒಂದು ವರ್ಗ. ಏಕೆ ಅದು ಒಂದು ಜಾತಿ ಅಲ್ಲ, ಜಾತಿ ಸೂಚಕ ಪದ. ಸಮೂಹ ವರ್ಗಕ್ಕೆ ಕರೆಯುವಂಥ ಒಂದು ಪದ. ಏಡಿ ಪರಿಶಿಷ್ಟರ ಒಂದು ಸಮೂಹಕ್ಕೆ ಕರೆಯುವಂಥ ಪದ. ಆದಿ ಆಂಧ್ರ ಒಂದು ವರ್ಗಕ್ಕೆ ವಲಸೆ ಬಂದಂಥ ಒಂದು ಸಮುದಾಯಕ್ಕೆ, ಪರಿಶಿಷ್ಟ ಜಾತಿಗೆ ಕರೆಯುವಂಥ ಪದ. ಏಕೆ, ಏಡಿ, ಆದಿ ಆಂಧ್ರ ಜಾತಿ ಸೂಚಕ ಪದ ಅಲ್ಲ, ಜಾತಿಯೂ ಅಲ್ಲ ಅನ್ನೋ ತೀರ್ಮಾನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಬಂದು ನಾಗಮೋಹನ್ ದಾಸ್ ವರದಿಯಂತೆ ಆ 3 ಸೀರಿಯಲ್ಗಳನ್ನು ಬಿಟ್ಟು, 1, 2, 3 ಬಿಟ್ಟು ಅಧಿಕಾರಿಗಳು ಜಾತಿ ಕಡಿತ ತಮ್ಮ ಮನೆ ಬಳಿ ಬಂದಾಗ ತಮ್ಮ ಮೂಲ ಜಾತಿಯನ್ನು ನಮೂದಿಸಿ ಅಂತ ಹೇಳಿ ಸರ್ವೆ ಕೊಟ್ಟಿದ್ದಾರೆ. ನಾನು ನನ್ನ ಶಿಕ್ಷಣದ ಒಂದು ಪತ್ರದಲ್ಲಿ ಏಡಿ, ಆದಿ ದ್ರಾವಿಡ ಅಂತ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂದಿದೆ. ಆದರೆ ನಾನು, ನನ್ನ ವರ್ಗ, ನನ್ನ ಸಮಾಜ ಮಾದಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಸಮುದಾಯ. ನನ್ನ ಸಹೋದರ ಅಥವಾ ನಮ್ಮ ತಂದೆಯ ಮತ್ತೊಬ್ಬರ ಮನೆಯಲ್ಲಿ, ಸಹೋದರ ಮನೆಯಲ್ಲಿ AK ಸರ್ಟಿಫಿಕೇಟ್ ಇದೆ, ನಂದು AD ಸರ್ಟಿಫಿಕೇಟ್ ಇದೆ. ಅಂದರೆ ಈ ವ್ಯತ್ಯಾಸವನ್ನು ತೆಗೆದುಹಾಕಬೇಕಂತೇಳಿ ನಮ್ಮ ಒತ್ತಾಯ ಇದೆ. ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಈ 3 ಪದಗಳನ್ನು ಗೆಜೆಟಲ್ಲಿ 101 ಜಾತಿಯಲ್ಲಿ ಜಾತಿ ಎಲ್ಲ ತೆಗೆದುಹಾಕುವ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಒಂದು ದಿಟ್ಟಿ ನಿಲುವನ್ನು ತೆಗೆದುಕೋಬೇಕಂತೇಳಿ ನಿಮ್ಮ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಒತ್ತಾಯವನ್ನು ಮಾಡ್ತೇನೆ. ಆದರೆ ನೀವು ಸಂತೋಷ್ ಹೆಗ್ಡೆ ಜಡ್ಮೆಂಟು, ಅರುಣ್ ಮಿಶ್ರಾ ಅವರ ಜಡ್ಮೆಂಟು, ಚಂದ್ರಚೂಡ್ ಅವರ ಜಡ್ಮೆಂಟು, ಉಷಾ ಮೆಹ್ರಾ ಕಮಿಷನ್ ರಿಪೋರ್ಟ್ಗಳನ್ನು ಓದಿದಾಗ, ಆಂಧ್ರ ಪ್ರದೇಶದ ರಾಮಚಂದ್ರ ಆಯೋಗದ ವರದಿ, ತಮಿಳುನಾಡಿನ ಜನಾರ್ದನ್ ಆಯೋಗದ ವರದಿ, ಕರ್ನಾಟಕ ರಾಜ್ಯದ ಜಸ್ಟಿಸ್ ಸದಾಶಿವ ಅವರ ಆಯೋಗದ ವರದಿಗಳನ್ನು ಸಂಪೂರ್ಣವಾದ ಸ್ಟಡಿಯನ್ನು ಮಾಡಿದಾಗ ಯಾವ ರಾಜ್ಯದಲ್ಲಿ ಯಾವ ವರ್ಗ 76 ವರ್ಷಗಳ ಈ ದೇಶದ ಸ್ವಾತಂತ್ರ್ಯ ಆಡಳಿತ ವ್ಯವಸ್ಥೆಗಳಲ್ಲಿ
ಅನೇಕ ಪಂಚವಾರ್ಷ ಯೋಜನೆಗಳನ್ನು ಜಾರಿಗೆ ತಂದಿದ್ದೂ ಸಹ, ಅನೇಕ ಬಜೆಟ್ಗಳ ಮಂಡನೆ ಆಗಿದ್ದೂ ಸಹ ಈ ಕ್ಷಣದವರೆಗೂ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿಕೆ, ಅತಿ ಬ್ಯಾಕ್ವರ್ಡ್ನೆಸ್ ಯಾವ ಸಮಾಜದಲ್ಲಿರೋದನ್ನು ಗುರುತಿಸುವ ಜವಾಬ್ದಾರಿ, ಸರ್ವೆ ಮಾಡುವ ಜವಾಬ್ದಾರಿ ಆಯಾ ಸರ್ಕಾರಕ್ಕೆ ಒಳಪಟ್ಟಿದ್ದು. ಹಿಂದುಳುವಿಕೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಕಲ್ಪಿಸುವ ಜವಾಬ್ದಾರಿ ಈ ದೇಶ ರಾಜ್ಯಗಳಿಗಿದೆ ಅನ್ನೋದನ್ನು ಆಗಸ್ಟ್ 1 ಚಂದ್ರಚೂಡವರು ಜಡ್ಮೆಂಟನ್ನು ಕೊಟ್ಟರು. ಅದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿ, ಜನಗಣತಿ ತಲೆ ಎಣಿಸುವ ಕಾರ್ಯ ಜೊತೆಗೆ ಕೆಲವು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಂಕ್ಷೇಮ ಪಡಿತಾ ಇದ್ದಾರೆ. ಆದರೆ ಈ 75 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸಂಸ್ಥೆಗಳಲ್ಲಿ, ಸಹಕಾರಿ ಸಂಸ್ಥೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಉದ್ಯೋಗದ ಮೀಸಲಾತಿಯನ್ನು ಯಾವ ವರ್ಗ ಎಷ್ಟು ಪರ್ಸೆಂಟೇಜ್ ಪಡೆದಿದೆ, ಯಾವ ವರ್ಗ ರಾಜ್ಯ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪಡೆದಿದೆ, ಯಾವ ವರ್ಗ ಇವತ್ತಿಗೂ ಜನಸಂಖ್ಯೆ ಇದ್ದೂ ಸಹ ಚುನಾಯಿತ ಸದಸ್ಯರು ಹೆಚ್ಚು ಆಗಲಿಲ್ಲ. ಅಂದರೆ ಜನಸಂಖ್ಯೆ ಇದೆ, ಗ್ರಾಮ ಪಂಚಾಯತ್ ಸದಸ್ಯ ಆಗೋಕ್ಕಾಗಲ್ಲ, ಜಿಲ್ಲಾ ಪಂಚಾಯತ್ ಸದಸ್ಯ ಆಗೋಕ್ಕಾಗಲ್ಲ, ತಾಲೂಕ್ ಪಂಚಾಯತ್ ಮೆಂಬರ್ ಆಗೋಕ್ಕಾಗಲ್ಲ. ಇನ್ನು ಇಷ್ಟು 25-30 ವರ್ಷಗಳಲ್ಲಿ, 70 ವರ್ಷಗಳಲ್ಲಿ ತಾವು ಮಾಹಿತಿ ಪಡಿತೀವಿ ಗೊತ್ತಿಲ್ಲ, ಕೊನೆ ಪಕ್ಷ 25 ವರ್ಷ ಯಾವ ಸಮಾಜ ಜನಸಂಖ್ಯೆ ಇದ್ರೂ ಒಂದು ವರ್ಗದ ಜನ ಆ ಸಮಾಜವನ್ನು ಪರಿಗಣಿಸಲಿಲ್ಲ. ಯಾಕೆ ಅಂತ ಪ್ರಶ್ನೆ, ಅದಕ್ಕೆ ಉತ್ತರವನ್ನು ಪಡೆಯುವ ಜವಾಬ್ದಾರಿ ರಾಜ್ಯ ಸರ್ಕಾರಗಳದ್ದು. ಯಾವ್ಯಾವ ಇಲಾಖೆಯಲ್ಲಿ ಯಾವ ಸಮುದಾಯ ಹೆಚ್ಚು ಉದ್ಯೋಗವನ್ನು ಪಡೆದಿದೆ, ಯಾವ ಸಮುದಾಯ ಇನ್ನೂ ಆ ಉದ್ಯೋಗವನ್ನು ಪಡೆಯುವ ಹತ್ತಿರಕ್ಕೆ ಹೋಗಲಿಲ್ಲ. ಮೊನ್ನೆ ನಾನು ಹೋದ ವರ್ಷ ಭೇಟಿ ಮಾಡಿದ್ದೆ. ತಾವು ಹೇಳ್ದಂಗೆ ಎಲ್ಲ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳಲ್ಲಿ, ಕೋಆಪರೇಟಿವ್ ಫೀಲ್ಡಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ, ಪುರಸಭೆಗಳಲ್ಲಿ, ಜಿಲ್ಲಾ ಪಂಚಾಯತ್ ಅಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ, ಕಾರ್ಪೊರೇಷನ್ಗಳಲ್ಲಿ, ನಿಗಮಗಳಲ್ಲಿ ಯಾವ ಸಮುದಾಯಕ್ಕೆ ಉದ್ಯೋಗ ಪಡೆದಿದ್ದಾರೆ. ಇವತ್ತವರೆಗೂ 4 ತಿಂಗಳ ಸತತ ಪ್ರಯತ್ನ ಆಯೋಗದ ವತಿಯಿಂದ 25% ವರದಿನ ಬರಲಿಲ್ಲ, 25% ಕೊಡಲಿಲ್ಲ. ಅಂದರೆ ನಾನು ಗಾನ್ ಥ್ರೂ ಆಲ್ ದಿ ರಿಪೋರ್ಟ್ಸ್, ಕಮಿಷನ್ ರಿಪೋರ್ಟ್ಸ್, ಆಂಧ್ರ ಪ್ರದೇಶ ಇರ್ಬೋದು, ತಮಿಳುನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು. ಯಾಕೆ ಮಾದಿಗ ಸಮುದಾಯ, ನಾನು ಮಾದಿಗ ಅಂತಲ್ಲ, ಆ ಎಲ್ಲ ವರದಿಗಳಲ್ಲಿ ಡ್ರಾಪ್ಔಟ್ಸ್ಗಳನ್ನು ರಿಪೋರ್ಟನ್ನು ನೋಡಿದ್ರೆ, ಡ್ರಾಪ್ಔಟ್ಸ್ ಶಾಲೆಗೆ ಸೇರುವ ಸಮಯದಲ್ಲಿ ಯಾವ ಹಂತದಲ್ಲಿ ಮಕ್ಕಳು ಶಾಲೆ ಬಿಟ್ಟು ಹೋಗ್ತಾರೆ, ಅದು 7ನೇ ತರಗತಿ ಇರ್ಬೋದು, SLCಗೆ ಇರ್ಬೋದು, PUಗೆ ಇರ್ಬೋದು, ಡಿಗ್ರಿಗೆ ಇರ್ಬೋದು, PG ಮಾಡೋದಿರ್ಬೋದು, MBBS ಇರ್ಬೋದು, ಎಷ್ಟು ಪರ್ಸೆಂಟೇಜ್ ಡ್ರಾಪ್ಔಟ್ಸ್ ಆಗ್ತಾ ಇದ್ದಾರೆ. ಕರ್ನಾಟಕದ ರಾಜ್ಯದಲ್ಲಿ ಹೈಯೆಸ್ಟ್ ಡ್ರಾಪ್ಔಟ್ ಕಮ್ಯುನಿಟಿ ಅಂತ ಹೇಳಿದ್ರೆ ಮಾದಿಗ ಕಮ್ಯುನಿಟಿ. ಯಾಕೆ PUC ತಲುಪ್ತಾ ಇಲ್ಲ? PUC ಆದ ನಂತರ ತಾಂತ್ರಿಕ ಶಿಕ್ಷಣ ಪಡೀಲಿಕ್ಕೆ ಯಾಕೆ ಹಿಂಜರಿತಾ ಇದ್ದಾರೆ? ವಾಟ್ ಈಸ್ ದೇರ್ IQ? ಇದನ್ನು ಸಮಗ್ರ ವರದಿಯನ್ನು ಪಡಿಬೇಕಂತ ನಾನು ಪ್ರಶ್ನೆಯನ್ನು ಮಾಡಿದರೆ, ಡ್ರಾಪ್ಔಟ್ಸ್ಗೂ ಒಳ ಮೀಸಲಾತಿಗೆ ಏನಕ್ಕೆ ಸಂಬಂಧ ರೀ? ಈ ನಿಲುವು ಸರಿಯಿಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿಗಳದಕ್ಕೆ ಇಚ್ಛೆ ಪಡ್ತೀನಿ ನಾನು. ಆ ದೃಷ್ಟಿಯಿಂದ ಇವತ್ತಿನವರೆಗೂ 9 ತಿಂಗಳಾಯಿತು ಈ ರಾಜ್ಯದ ಮುಖ್ಯಮಂತ್ರಿ ಸರ್ವಪಕ್ಷಗಳ ಸಭೆಯನ್ನು ಕರೆದಿಲ್ಲ. ಅಥವಾ ಒಬ್ಬ ಮಾಜಿ ಮಂತ್ರಿ, ಸಮಾಜ ಕಲ್ಯಾಣ ಮಂತ್ರಿ, ಕೇಂದ್ರದಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಪಕ್ಷಗಳ ಸಭೆಯನ್ನು ಮತ್ತು ಮಾರ್ಗದರ್ಶನ ಪಡಿಬೇಕು ಅಂತೇಳಿ ಆ ಮನಸ್ಥಿತಿಗೆ ರಾಜ್ಯದ ಮುಖ್ಯಮಂತ್ರಿ ಬಂದಿಲ್ಲ. ನಾನು ಒತ್ತಾಯ ಮಾಡ್ತೇನೆ, ಯಾವುದೇ ವರ್ಗದ ಸಮುದಾಯಕ್ಕೆ ವಿಶೇಷ ಸೌಲಭ್ಯಗಳನ್ನು, ವಿಶೇಷ ಯೋಜನೆಗಳನ್ನು, ಮೀಸಲಾತಿಯನ್ನು ಕೊಡುವ ಜವಾಬ್ದಾರಿ ಸರ್ಕಾರ ಸಂವಿಧಾನದಲ್ಲಿ ಅಡಕ ಆಗಿದೆ.
ಅದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಇವತ್ತವರೆಗೂ ಯಾರಿಗೆ ನಿಂತ್ಕೊಳ್ಳಿಕ್ಕೆ ನೆಲೆ ಇಲ್ಲ. ಅದು ಯಾವ ವರ್ಗ? ಅಂಥ ವರ್ಗಗಳ ಸಮೀಕ್ಷೆ ಆಗಬೇಕಾಗಿದೆ. ಸರ್ವಪಕ್ಷ ಸಭೆಯನ್ನು ಕರಿಬೇಕು. ಅದು ನಾನು ವಿಶೇಷವಾಗಿ ಮನವಿ ಮಾಡೋದು, 101 ಜಾತಿ ಇವತ್ತು ಒಂದು ಸದಾವಕಾಶ, ಗೋಲ್ಡನ್ ಆಪರ್ಚುನಿಟಿ. ಭವಿಷ್ಯದ ದಿನಗಳಲ್ಲಿ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಯಾವ್ಯಾವ ಸಮುದಾಯ ಮುಖ್ಯವಾಹಿನಿಗೆ ಬರೋಕ್ಕಾಗಲಿಲ್ಲ, ಆ ಸಮುದಾಯಗಳಿಗೆ ವಿಶೇಷವಾದಂಥ ಸವಲತ್ತು ಯೋಜನೆಗಳನ್ನು ರೂಪಿಸುವಂಥ ಪರಿಕಲ್ಪನೆಯ ಸರ್ಕಾರಗಳು ಬಂದರೆ ಆ ತಿರಸ್ಕಾರಕ್ಕೆ ಒಳಗಾದಂಥ ಸಮುದಾಯಗಳನ್ನು ಮುಖ್ಯವಾಹಿನಿ ತರಲಿಕ್ಕೆ ವಿಶೇಷವಾದನ್ನು ಯೋಜನೆಗಳನ್ನು ಮೀಸಲಾತಿ ಕೊಡುವ ದಿಕ್ಕಿನಲ್ಲಿ ಸರ್ಕಾರಗಳು ಯೋಚನೆ ಮಾಡ್ಬೋದು, ಪ್ಲ್ಯಾನಿಂಗ್ ಕಮಿಷನ್ ಯೋಚನೆ ಮಾಡ್ಬೋದು. ಆ ದಿಕ್ಕಿನಲ್ಲಿ ಹೆಚ್ಚು ಒತ್ತನ್ನು ಕೊಡಬೇಕಂತೇಳಿ ಪ್ರಾರ್ಥನೆ ಮಾಡಿ ಎಲ್ಲ ಸಮುದಾಯಗಳು ತಮ್ಮ ತಮ್ಮ ಜಾತಿಗಳ ಮೂಲ ಜಾತಿಯನ್ನು ಏಕೆ, ಏಡಿ, ಆಂಧ್ರ ಈ ಮೂರನ್ನು ತಿರಸ್ಕಾರವನ್ನು ಮಾಡಿ, SC ಅಂತ ಪದವನ್ನು ತಿರಸ್ಕಾರ ಮಾಡಿ ಮೂಲ ಜಾತಿಯನ್ನು ನಮೂದು ಮಾಡಬೇಕಂತ ಈ ಮೂಲಕ ತಮ್ಮ ಮಾಧ್ಯಮ ಮೂಲಕ ಇಡೀ ರಾಜ್ಯದ ಶೋಷಿತ ವರ್ಗಕ್ಕೆ ಮನವಿ ಮಾಡ್ತೇನೆ. ಯಾವುದೇ ಒಂದು ರಾಜ್ಯ ಒಂದು ಸಮುದಾಯವನ್ನು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಪ್ರಾಮಾಣಿಕತೆ ಇಂಥ ಸಮಯದಲ್ಲಿ ನಾವು ಹಾಜರಿದ್ದು ನಮ್ಮ ಮಾಹಿತಿಯನ್ನು ಕೊಡಬೇಕಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಕೇವಲ 4-5 ಜನ ಅಷ್ಟೇ ನೀವು ನಾಯಕರುಗಳು ಹೋರಾಟ ಮಾಡ್ತೀವಿ ವಿಚಾರದಲ್ಲಿ. ಇಂಥ ಪಕ್ಷ ರಾಜ್ಯದಲ್ಲಿ ಈಗ ವಿರೋಧ ಪಕ್ಷದಲ್ಲಿದೆ, ಎಲ್ಲರೂ ಕೂಡ ಒಂದಷ್ಟು ಕೈ ಜೋಡಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಸಭೆ ಕರೆದಿ ಸರ್ವಪಕ್ಷ ಪಕ್ಷ ಸಭೆ ಕರೆದಿ ಮನವಿ ಕೊಟ್ಟಿದ್ದಾರೆ. ಇದೇನಾಗಿದೆ, ಒಳ ಮೀಸಲಾತಿಯ ಚರ್ಚೆ ಆಂಧ್ರ ಪ್ರದೇಶ ಪ್ರಾರಂಭ ಆಗಿದೆ, ಆನಂತರ ತಮಿಳುನಾಡು, ಆನಂತರ ಕರ್ನಾಟಕ ರಾಜ್ಯ. ಯಾರೋ ರಾಜಕಾರಣಿಗೆ ಹೋರಾಟ ಪ್ರಾರಂಭ ಮಾಡಿದ್ದಲ್ಲ, ಇದು ರಾಜಕಾರಣಿಗೆ ಪ್ರಾರಂಭ ಮಾಡಿದ್ದಲ್ಲ. ಈ ರಾಜ್ಯದ ಅನೇಕ ಶೋಷಿತ ವರ್ಗದ ಸಮುದಾಯದ ಸಂಘಟನೆಯ ನಾಯಕರು ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡಿದ್ದು ಇವತ್ತು ರಾಜಕಾರಣಿಗಳಿಗೆ ಅದು ಅವಶ್ಯಕತೆ ಇಲ್ಲ. ಶೋಷಿತ ವರ್ಗದ ಅಥವಾ ಒಳ ಮೀಸಲಾತಿಯ ಮಾಡೋದಕ್ಕೆ ರಾಜಕೀಯವಾಗಿ ನನಗೆ ಎಲ್ಲಿ ಪೆಟ್ಟು ಬೀಳುತ್ತೋ ಅಂತ ರಾಜಕಾರಣಿಗೆ ಯೋಚನೆ ಮಾಡಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದು ಸಾಮಾಜಿಕ ನೆಲೆಗಟ್ಟಿನ ರಾಜಕಾರಣಿ, ಸಮಾಜ ಸುಧಾರಕ, ರಾಜಕಾರಣದಿಂದ ದೂರ ಸರಿದು ಎಲ್ಲ ವರ್ಗಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡೋ ದಿಕ್ಕಿನಲ್ಲಿ ಯಾವ್ಯಾವ ಕಾನೂನುಗಳನ್ನು ಬದಲಾವಣೆ ಮಾಡಬೇಕು, ಯಾವುದನ್ನು ಕೊಡಬೇಕಂತ ಯೋಚನೆ ಮಾಡಬೇಕಂತೆ ಆ ದಿಕ್ಕಿನಲ್ಲಿ ಅನೇಕ ರಾಜಕಾರಣಿ ಯೋಚನೆಯನ್ನು ಮಾಡ್ತಾ ಇಲ್ಲ. ಸ್ವಾಭಿಮಾನ ಹಾಗೆ ಮಾಡಬೇಕಂತ ನೀವು ಅಲ್ಲ, ಎಲ್ಲ ಜಾತಿ ಕೇಳಿದ್ದೀನಿ, ಈಗ ಅಪೀಲ್ ಮಾಡ್ತೀನಿ. ಈಗ ಎಲ್ಲ ವರ್ಗ 101 ಜಾತಿನೂ ಮಾಡಬೇಕಂತ ಹೇಳಿದ್ದೀನಿ ನಾನು ಮೀಡಿಯಾದಲ್ಲಿ. ಆದರೆ ವಿಶೇಷವಾಗಿ ಆ ವರ್ಗದ ಹೋರಾಟಗಾರನಾಗಿ ಹೋರಾಟ ಮಾಡಿರೋದ್ರಿಂದ ಈ ಮಾದಿಗ ಜಾತಿಗೆ ಹೇಳಿದ್ದೀನಿ.